ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಫಸ್ಟ್ ಕಂಟೆಸ್ಟೆಂಟ್. ಯಾರಿಂದ ಕರೆಯೋಣ? ಎಲ್ಲರಿಗಿಂತ ನಮ್ಮ ಗೊಂಬೆ ಇದಲ್ಲ, ಶಿ ಇಸ್ ದ ಯಂಗೆಸ್ಟ್. ಪುಟಿ, ಲೆಟ್ಸ್ ವೆಲ್ಕಮ್ ಅವರ್ ಗೊಂಬೆ ಅಂಕಿತಾ. ಯಾಕೆ ಬಹಳ ಟೆನ್ಸ್ಡ್ ಆಗಿ ಕಾಣಿಸ್ತಾ ಇದೀರಾ? ಪಾರ್ಟ್ನರ್ ಚೇಂಜ್ ಆಗಿದಾರಲ್ಲ, ರಿಹರ್ಸಲ್ ಮಾಡಕ್ ಟೈಮ್ ಸಿಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು ಮಾಸ್ಟರ್. ಕಾಂಪಿಟೇಷನ್ ಇವತ್ತು ಗೊತ್ತಲ್ವ ಇದೆ ಅಂತ, ಯಾಕೆ ಪ್ರಾಕ್ಟೀಸ್ ಮಾಡ್ಕೊಂಬಂದಿಲ್ಲ ಏನಾದ್ರೆ? ಪಾರ್ಟ್ನರ್ ಗೊತ್ತಾಗಿದ್ದೆ ಸ್ವಲ್ಪ ದಿನಗಳಿಂದ, ಸೊ ಮಾಡಕ್ ಟೈಮ್ ಸಾಕಾಗ್ಲಿಲ್ಲ ಮಾಸ್ಟರ್. ಇರೋ ಟೈಮಲ್ಲಿ ಏನಾದರೂ ಮಾಡ್ಕೊಂಬಂದಿದ್ದೀರಾ ಏನಾದರೂ ಸ್ವಲ್ಪ? ಹಾಂ, ಸ್ವಲ್ಪ ಮಾಡಿದ್ವಿ, ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು. ಎಷ್ಟು ಬೇಕು ಟೈಮ್? ಅದೇ ನೀವು ಕೇಳಿದ ತಕ್ಷಣ ಕೊಡೋಕ್ಕಾಗಲ್ಲ, ಇದು ರಿಯಾಲಿಟಿ ಶೋ ಅಂತಾರೆ, ಶೂಟಿಂಗ್ ಎಲ್ಲ ಇದು. ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ಕೊಂಬಂದು ಟೇಕ್ ಮಾಡೋಣ ಅನ್ನೋದಕ್ಕೆ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ನಾಳೆ ದಿವಸ ಇನ್ನೊಬ್ರು ಯಾರೋ ಬಂದು ಕೇಳ್ಬೋದು ನಮಗೆ, ಸರ್ ನಮ್ಮ ಪಾರ್ಟ್ನರ್ ಬಸ್ಸಿಂದ ಬರೋದು ಲೇಟ್ ಆಗೋಯ್ತು ಸರ್ ಪ್ರಾಕ್ಟೀಸ್ಗೆ, ನಾವು ಪ್ರಾಕ್ಟೀಸ್ ಮಾಡ್ಕೊಂಬಂದು ಲಾಸ್ಟಲ್ಲಿ ಮಾಡ್ತೀವಿ ಅಂತ. ಸಾಧ್ಯನ ಅದು ಮಾಡೋದಕ್ಕೆ? ಕರೆಕ್ಟ್ ತಾನೆ? ಅದರ ನಿಮ್ಮ ಇನ್ನರ್ ಪ್ರಾಬ್ಲಮ್ಸ್ ಅದೆಲ್ಲನೂ ಸ್ಟೇಜ್ ಮೇಲೆ ಬಂದಮೇಲೆ ಒನ್ಸ್ ಬಂದಮೇಲೆ ಮಾಡಷ್ಟೇ. ಏನಿದೆ ಇದೇ ಕೊನೆ ಸಲ ಆಗಬೇಕು, ಮತ್ತು ಇನ್ನೊಂದು ಸರಿ ಬಂದು ಕೇಳಬಾರ್ದು. ನೀವು ಹೇಳಿದ್ದೀರಾ, ನೀವು ಟೈಮ್ ಸಾಕಾಗಲಿಲ್ಲ, ಈ ಥರ ಇಮಿಡಿಯೇಟಾಗಿ ಸಿಕ್ಕಿರೋದ್ರಿಂದ ಪಾರ್ಟ್ನರು ಪಿಕಪ್ ಆಗೋದು ಲೇಟ್ ಆಯಿತು ಅಂತ. ನಥಿಂಗ್ ಟು ವರಿ, ಓಕೆ? ಮುಂದಕ್ಕೆ ಈ ಥರ ರಿಪೋರ್ಟ್, ಓಕೆ? ಸರಿ, ನೀವು ಲಾಸ್ಟಲ್ಲಿ ಮಾಡಿ, ಬೇರೆಯವ್ರು ಮಾಡ್ತಾರೆ ಅಂತ ಈಗ, ಓಕೆ? ಥ್ಯಾಂಕ್ಸ್ ಟು ನಿಧಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನಿಧಿ, ಥ್ಯಾಂಕ್ ಯು ಮಾಸ್ಟರ್ ಜಿ.